ಪರಿಶಿಷ್ಟ ಪಂಗಡದ ಸಮುದಾಯದವರಿಗೆ ಸರ್ಕಾರದಿಂದ ಸೌಲಭ್ಯ ಸಿಗ್ತಾ ಇಲ್ಲ ಹಾಗೂ ಎಸ್ಟಿ ಸಮುದಾಯದ ಅಭಿವೃದ್ಧಿ ನಿಗಮಕ್ಕೆ ಬಿಡುಗಡೆಯಾದ ಹಣವನ್ನ ಬೇರೆ ಉದ್ದೇಶಕ್ಕೆ ಬಳಸಲಾಗ್ತಾ ಇದೆ ಎಂದು ವಿರೋಧಿಸಿ ಜೆಡಿಎಸ್ ಜಿಲ್ಲಾ ಎಸ್ಟಿ ಘಟಕದ ವತಿಯಿಂದ ಜೂನ್ 15ರಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಘಟಕದ ಅಧ್ಯಕ್ಷ HR ಹನುಮಂತಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ ಜಿಲ್ಲಾ ಜೆಡಿಎಸ್ ಕಚೇರಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಪ್ರತಿಭಟನೆಯಲ್ಲಿ ಶಾಸಕಿ ಶಾರದಾ ಪುರನಾಯಕ್, ಪಕ್ಷದ ರಾಜ್ಯ ಉಪಾಧ್ಯಕ್ಷ KB ಪ್ರಸನ್ನಕುಮಾರ್, ಮುಖಂಡರಾದ ಶಾರದಾ ಅಪ್ಪಾಜಿ ಗೌಡ, ಜಿಲ್ಲಾಧ್ಯಕ್ಷ KN ರಾಮಕೃಷ್ಣ ಸೇರಿದಂತೆ ಪಕ್ಷದ ಜಿಲ್ಲಾ ಮುಖಂಡರು, ಕಾರ್ಯಕರ್ತರು, ವಾಲ್ಮೀಕಿ ಸಮುದಾಯದ ಮುಖಂಡರು ಸೇರಿದಂತೆ ಹಲವರು ಉಪಸ್ಥಿತರಿರ್ತಾರೆ ಅಂತ ತಿಳಿಸಿದರು. ಇವತ್ತೊಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಕಾರಣ ಜಿಲ್ಲೆಯ ಜನ ಎಸ್ ಟಿ ನಿಗಮದವರು, ಇವತ್ತು ಎಸ್ ಟಿ ಸಮುದಾಯದವರು ಇವತ್ತು ನಿರ್ಗತಿಕರಾಗಿದ್ದಾರೆ. ಅದರಲ್ಲೂ ಈ ಸರ್ಕಾರ, ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಹೆಂಗೆ ಅಂತ ಹೇಳಿದರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನಾಗೇಂದ್ರನವರ ಮುಖಾಂತರ ಭ್ರಷ್ಟಾಚಾರ ಮಾಡಿಸಿ ಆ ಖಾತೆಯನ್ನು ವಜಾಗೊಳಿಸಿ ಆ ಎಸ್ ಟಿ ನಿಗಮದ ಸಚಿವನ್ನೂ ಸಹ ಅದೇ ಮುಖ್ಯಮಂತ್ರಿಗಳು ಅನುಭವಿಸಿದರು. ಈ ಎಸ್ ಟಿ ನಿಗಮಕ್ಕೆ ಸರ್ಕಾರದಲ್ಲೂ ಸಹ ಮೋಸ ಮಾಡ್ತಾನೇ ಇದ್ದಾರೆ. ಈಗಲೂ ಸಹ ಈ ಹೊಸ ಸರ್ಕಾರ ಬಂದಿದೆ, ಈಗ ಹೊಸ ಮುಖ್ಯಮಂತ್ರಿಗಳು, ಇವರು ಸಹ ಇದೇ ದಾರಿ ತುಳಿತಾರ ಅಥವಾ ಮುಂದೆ ಮಾಡ್ತಾರ, ಅದನ್ನು ಕಾದು ನೋಡ್ಬೇಕಂತ ವಿಷಯ. ಇನ್ನೂ ಏನು ಅಂತೇಳಿದರೆ, ಈ ಹಿಂದಿನ ಸರ್ಕಾರ ನಮ್ಮ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು ಕಾಂಗ್ರೆಸ್ಸು JDS BJP JDS ಮಾಡಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಎಸ್ ಟಿ ಸಮುದಾಯದ ರಾಜ್ಯದ ಎಲ್ಲ ನಮ್ಮ ಸಮುದಾಯದವರಿಗೆ ವಿಶೇಷವಾಗಿ ಸವಲತ್ತುಗಳನ್ನು ಕೊಟ್ಟಿದ್ದರು. ಅಷ್ಟೇ ಹಣ ಎಲ್ಲ ಸಮುದಾಯದಲ್ಲೂ ಬಂದಿದೆ, ಎಲ್ಲ ಸಮುದಾಯದವರಿಗೆ. ಬೇರೆ ಬೇರೆ ನಿಗಮ ಮಂಡಳಿಗಳು ಮಾಡಿದರು. ಈ ಸರ್ಕಾರ ಬಂದಾಗ ಏನು ಎಸ್ ಟಿ ನಿಗಮ ಅಂತ ಒಂದು ಬೋರ್ಡ್ ಅಷ್ಟೇ ಇರೋದು, ಒಂದು ನಿಗಮದ ಡೈರೆಕ್ಟರ್ ಇಲ್ಲ, ರಾಜ್ಯಾದ್ಯಂತ ನಿಗಮ ಮಂಡಳಿ ಅಧ್ಯಕ್ಷರೇ ಇಲ್ಲ, ಸಚಿವರಾಗಿದ್ದರು, ಅದು ಹೋಯಿತು. ಇದೇ ಥರ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಎಸ್ ಟಿ ಸಮುದಾಯ ಯಾವ ರೀತಿ ಬದಲಾವಣೆ ಆಗೋಕ್ಕೆ ಸಾಧ್ಯ ಇದೆ. ಹಿಂದುಳಿದಂಥ ಸಮುದಾಯ ಎಸ್ ಟಿ ನಿಗಮಕ್ಕೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಹಣ ಬರ್ತಾಯಿಲ್ಲ, ಯಾವುದೇ ರೀತಿ ಸವಲತ್ತುಗಳು ಬರ್ತಾಯಿಲ್ಲ. ಘೋಷಣೆ ಮಾಡ್ತಾರೆ, ಘೋಷಣೆಯಾಗೇ ಉಳಿತವೆ. ಪತ್ರಿಕೆಯಲ್ಲಿ ನಾವು ನೋಡ್ಬೇಕಷ್ಟೇ, ಎಸ್ ಟಿ ನಿಗಮಕ್ಕೆ ಸರ್ಕಾರದಿಂದ ಇಷ್ಟು ಬಿಡುಗಡೆ ಅಂತ ಪೇಪರಲ್ಲಿ ಬರುತ್ತೆ, TVಯಲ್ಲಿ ಬರುತ್ತೆ, ಆದರೆ ಡಿಪಾರ್ಟ್ಮೆಂಟಿಗೆ ಹಣ ಬಂದಿರಲ್ಲ. ಇದು ಭಾಳಷ್ಟು ಜನಕ್ಕೆ ಆಗಿದೆ. ಬೋರ್ವೆಲ್ಗಳಂತೂ ಲಾಸ್ಟ್ ಟೈಮು ಕಳೆದ ಹಿಂದಿನ ಸರ್ಕಾರ ಇದ್ದಾಗ ಸಿಕ್ಕಾಬಟ್ಟೆ ಬೋರ್ವೆಲ್ಗಳು. ನಾನೇ ನಮ್ಮ ಶಾರದಾ ಪುರನಾಯಕರು ಫಸ್ಟ್ ಟೈಮ್ MLA ಆಗಿದ್ದಾಗ ಸುಮಾರು ಬೋರ್ ಹೊಡೆಸ್ಕೊಟ್ಟು ಉಚಿತವಾಗಿ. ಈ ವರ್ಷ ಒಂದು ಬೋರ್ ಬರಲ್ಲ, ಒಂದು ಎಸ್ ಟಿ ನಿಗಮಕ್ಕೆ 5 ಬೋರ್ ಬಂದಿರ್ತವೆ. 5 ಬೋರಿಗೆ 500 ಜನ ಅರ್ಜಿ ಹಾಕಿರೋಂಥ ಸಂದರ್ಭ ಇವತ್ತು ನಮ್ಮ ಎಸ್ ಟಿ ಸಮುದಾಯದಲ್ಲಿ ಇದೆ. ಅದನ್ನು ಗಾಂಧಿ ನಮ್ಮ JDS ಕಚೇರಿಯಿಂದ, ನೇರು ರೋಡ್ JDS ಕಚೇರಿಯಿಂದ 1,000ಕ್ಕೂ ಅಧಿಕ ಜನಸಂಖ್ಯೆಯಲ್ಲಿ ಬೃಹತ್ ನೇರು ರೋಡ್ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅವತ್ತು 15ನೇ ತಾರೀಕು ಬೆಳಗ್ಗೆ 10ವರೆಗೆ ಪಾರ್ಟಿ ಆಫೀಸಲ್ಲಿ ಸ್ಟಾರ್ಟ್ ಆಗಿದ್ದು, 11 ಗಂಟೆ ಅವತ್ತು ಫುಲ್ಲು ಮಧ್ಯಾಹ್ನದವರೆಗೂ ನಮ್ಮ ಅವತ್ತು ಪ್ರತಿಭಟನೆ ಎಸ್ ಟಿ ಸಮುದಾಯದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಜನಪ್ರಿಯ ಶಾಸಕರಾದ ಶಾರದಾ ಪುರನಾಯಕರು ಇರ್ತಾರೆ, ಅವ್ರ ನಾಯಕತ್ವದಲ್ಲಿ ಇರ್ತಾರೆ. ಜೊತೆಗೆ ನಮ್ಮ ಭದ್ರಾವತಿಯ ಶಾರದಾ ಅಪ್ಪಾಜಿ ಗೌಡ್ರು ಇರ್ತಾರೆ, ನಮ್ಮ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣ ಸರ್ ಇರ್ತಾರೆ, ನಮ್ಮ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜ್ ಸರ್ ಇದ್ದಾರೆ, ನಮ್ಮ ಶಿವಮೊಗ್ಗ ಮಾಜಿ ಶಾಸಕರು, ಕೋರ್ ಕಮಿಟಿಯ ಸದಸ್ಯರು, ರಾಜ್ಯ ಉಪಾಧ್ಯಕ್ಷರು JDS ಪ್ರಸನ್ನಕುಮಾರ್ ಸಾಹೇಬರಿರ್ತಾರೆ, ಮತ್ತು ಇನ್ನಿತರ ಎಲ್ಲ ಮುಖಂಡರುಗಳು ಅವತ್ತು ಇರೋ ಸಾಧ್ಯತೆ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ST JDS ಘಟಕದ ರಾಜ್ಯಾಧ್ಯಕ್ಷರನ್ನು ಆಹ್ವಾನ ಮಾಡಿದ್ದೀವಿ. ಅವರು ಇವತ್ತು ನಾಳೆ ಒಳಗಡೆ ನಾನು ಅಧಿಕೃತವಾಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಹುಪಾಲು ಎಲ್ಲ ಪತ್ರಿಕಾ ಮಾಧ್ಯಮದವರು ಇವತ್ತು ದಯಮಾಡಿ ಆಗಮಿಸಬೇಕು. ನಮ್ಮ ST ಸಮುದಾಯಕ್ಕೆ ಆಗಿರ್ತಕ್ಕಂಥ ನೋವನ್ನು